ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ರೈಟ್ ನಾವು ನಾನು ಇಲ್ಲಿ ಒಂದು ಹಳ್ಳಿಗೆ ಬಂದಿದ್ದೀನಿ. ಹಳ್ಳಿಯಲ್ಲಿ ಒಂದು ಪುರಾತನವಾದಂಥ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನ ಬಂದು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಆಗಿದೆ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಇದು ದೇವಸ್ಥಾನದ ಎಂಟ್ರೆನ್ಸಲ್ಲಿರೋ ಗೋಪುರ. ಎಂಟ್ರೆನ್ಸಿಗೆ ಹೋಗಬೇಕು. ಆ್ಯಂಡ್ ಈ ಕಡೆ ಹಳ್ಳಿ, ಇದು ಮೇನ್ ರೋಡು. ಸೊ ರೋಡಿಂದ ಈ ಕಡೆ ಬರಬೇಕು. ಇದು ಬಂದು ಈ ದೇವಸ್ಥಾನ ಬಂದು ಕಾಡನೂರು ಅನ್ನೋ ಒಂದು ಹಳ್ಳಿಯಲ್ಲಿದೆ. ಸೊ ಇದು ದೇವಸ್ಥಾನದ ಎಂಟ್ರೆನ್ಸು. ಧ್ವಜಸ್ತಂಭದಲ್ಲಿ ಎದುರುಗಡೆನೆ ಆಂಜನೇಯ ಸ್ವಾಮಿ ನೋಡ್ಬೋದು ನೀವು. ಇದೆಲ್ಲ ಹೊಸದಾಗಿ ಪೇಂಟಿಂಗ್ ಮಾಡಿಸವ್ರೆ. ಇದು ಟೆಂಪಲ್ ಆ್ಯಕ್ಚುಲಿ ಕ್ಲೋಸ್ ಮಾಡಿದರು. ನಾವು ಹೋಗಿ ಅಲ್ಲಿ ಅರ್ಚಕರನ್ನ ಕರ್ಕೊಂಬಂದ್ವಿ. ಸೊ ಯಾರಾದರೂ ಬಂದಾಗ ಇಲ್ಲಿ ಕ್ಲೋಸ್ ಮಾಡಿದರೆ ನೀವು ಅರ್ಚಕರ ಮನೆ ಎಲ್ಲಿದೆ ಅಂತ ಕೇಳಿದ್ರೆ ಹಳ್ಳಿಯವ್ರು ಹೇಳ್ತಾರೆ. ಸೊ ನೀವು ಹೋಗಿ ಕೂಗಿದ್ರೆ, ಕರೆದ್ರೆ ಅವರು ಬಂದು ಬಾಗಿಲು ತೆಗೆದು ಪೂಜೆ ಮಾಡಿ ಕೊಡ್ತಾರೆ. ನಾವಿಲ್ಲಿ ಕೈಕಾಲು ತೊಳೆದ್ವಿ ಆ್ಯಂಡ್ ಒಳಗಡೆ ಹೋಗ್ತಾಯಿದ್ದೀವಿ. ದೇವಸ್ಥಾನದ ಬಾಗಿಲು ತೆಗೆದ್ರು. ಇಲ್ಲಿ ಹೋಮಕುಂಡ ಇದೆ. ಗೀತಾಮೂರ್ತಿ. ಈಗ ಇದು ದೇವಸ್ಥಾನ ಬಂದು ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ, ಕಾಡನೂರು, ಮದುರೆ ಹೋಬಳಿ, ದೊಡ್ಡಬಳ್ಳಾಪುರ, ಇದು ಗ್ರಾಮಾಂತರ ಜಿಲ್ಲೆ. ಈ ದೇವಸ್ಥಾನ ಇತಿಹಾಸ ಏನೆಂದರೆ, ಒಂದೇ ರಾತ್ರಿಯಲ್ಲಿ ಕಟ್ಟಿದಂಥ ದೇವಸ್ಥಾನ. ಇದು ಕೃಷ್ಣದೇವರಾಯರ ಅಣ್ಣ ಅಚ್ಯುತರಾಯರ ಆಡಳಿತದಲ್ಲಿ ಇರುವಂಥ ದೇವಸ್ಥಾನ. ಆದ ನಂತರ ಇಲ್ಲಿ ತುಂಬ ಜನ ಭಕ್ತಾದಿಗಳು ಇದ್ದಾರೆ ದೇವಸ್ಥಾನಕ್ಕೆ. ಆಮೇಲೆ ವಿಶೇಷವಾಗಿ ಅಂದರೆ ತುಂಬ 2 ಎಕರೆ ಇರುವಂಥ ದೊಡ್ಡ ದೇವಸ್ಥಾನ ಇದು. ಭೂಮಿ 2 ಎಕರೆ ಇದೆ, ದೊಡ್ಡ ದೇವಸ್ಥಾನ. ಆಮೇಲೆ ತುಂಬ ಪುರಾತನ ಕಾಲದ ದೇವಸ್ಥಾನ. ಜೊತೆಯಲ್ಲಿ ಇಲ್ಲಿ ವಿಶೇಷವೇನೆಂದರೆ ಶ್ರಾವಣ ಮಾಸದಲ್ಲಿ ತುಂಬ ವಿಶೇಷ, ಆಮೇಲೆ ಧನುರ್ ಮಾಸದಲ್ಲಿ ತುಂಬ ವಿಶೇಷ. 2 ಇದರಲ್ಲಿ ಖುಷಿ. ಆಮೇಲೆ ಜಾತ್ರೆ ವೈಕುಂಠ ಏಕಾದಶಿ ವಿಶೇಷವಾಗಿ ನಡೆಯುತ್ತೆ. ಬುದ್ಧ ಪೌರ್ಣಮಿ ದಿವಸ ರಥೋತ್ಸವ ನಡೆಯುತ್ತೆ. ಈ ವಿಶೇಷವಾಗಿ ಇರುತ್ತೆ. ಈ ವಿಗ್ರಹ ಒಂದು ಆ ದೇವರ ರೂಪ ನೋಡಿ ಚೆನ್ನಕೇಶವ ಸ್ವಾಮಿ ಅಂತ ಕರೀತಾ ಇದ್ದಾರೆ ಹೊರತು, ಈ ವಿಗ್ರಹ ಒಂದು ಋಷಿಕೇಶವ ಅಂತೇಳಿ ದೇವರು ತಪಸ್ಸಿ ಕೂತ್ಕೊಂಡಾಗ ಯಾವ ರೀತಿ ಇರ್ತದೆ, ಆದ್ರಿಂದ ಅದು ಋಷಿಕೇಶವ ಅಂತೇಳಿ. ಕೈ ಅವತಾರನೇ ಚೇಂಜ್ ಆಗಿದೆ, ರೂಪನೇ ಚೇಂಜ್ ಆಗಿದೆ. ಅದು ನಾವು ಪಂಚೆ ಕಟ್ಟಿರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಬರೀ ನಿರ್ಮಾಣದಲ್ಲಿ ನೋಡಿದ್ರೆ ಆ ರೂಪ ಗೊತ್ತಾಗುತ್ತೆ. ಸರಿ ಸ್ವಾಮಿ, ಇದು ದೇವಸ್ಥಾನದ ಇದು ಟೈಮಿಂಗ್ಸ್ ಏನಿದೆ? ಟೈಮಿಂಗ್ಸ್ ಅಂದರೆ ಇದಕ್ಕೆ ಇಷ್ಟು ಟೈಮಿಂಗ್ಸ್ ಇಲ್ಲ ಸರ್. ಯಾಕೆಂದ್ರೆ ಭಕ್ತಾದಿಗಳು ಯಾವ ಬರ್ತಾರೆ ಅವಾಗ ಪೂಜೆ ಮಾಡ್ಕೊಳ್ಳೋದು. ಓಕೆ ಓಕೆ. ಅವಾಗ ನಾವು ಮಾತ್ರ 9 ಗಂಟೆಗೆ ಬರ್ತೀನಿ, 12 ಗಂಟೆವರೆಗೂ ದೇವಸ್ಥಾನ ಇರ್ತೀನಿ. ಆಮೇಲೆ ಮನೆ ಹೊರಟೋಗ್ತೀನಿ. ಓಕೆ. ಸೊ ನಿಮಗೆ ಬಂದು ಇಲ್ಲಿ ಬಂದು ಕರೆದ್ರೆ ಬಂದು ಮನೆ ಇರ್ತೀನಿ, ನಾನು ಕರೆದ್ರೆ ನಾವು ಬಂದು ಪೂಜೆ ಮಾಡ್ಕೊಳ್ತೀನಿ. ಓಕೆ. ಇಲ್ಲಿ ಬರೋದಕ್ಕೆ ಬಸ್ ಫೆಸಿಲಿಟಿ ಏನಾದರೂ? ಬಸ್ ಇಲ್ಲ ಸರ್, ಬಸ್ ಇಲ್ಲ. ಮತ್ತೆ ಎಲ್ಲಿವರೆಗೂ ಬಂದರೆ ನಮಗೆ? 2 ಮೈಲಿ 2ದಲ್ಲಿ
3 ಕಿಲೋಮೀಟರ್ ದೂರದಲ್ಲಿ ಕಾಡನೂರು ಕ್ರಾಸ್ ಅಂತಿದೆ. ದೊಡ್ಡಬಳ್ಳಾಪುರದ ನೆಲಮಂಗಲ ಮೇನ್ ರೋಡ್ ಅದು. ಓಕೆ ಓಕೆ. ಅಲ್ಲಿಂದ 3 ಕಿಲೋಮೀಟರ್ ಒಳಗೆ ಬರಬೇಕು. ಅಲ್ಲಿ ಆಟೋ ಗೀಟ ಮಾಡ್ಕೊಂಡು ಒಳಗಡೆ ಬರಬೇಕು. ಕಾಡನೂರು ಕ್ರಾಸಿಗೆ ಬಂದರೆ ಅಲ್ಲಿಂದ ಆಟೋ ಸಿಗುತ್ತೆ. ಕಾಡನೂರು ಕ್ರಾಸ್ ಬಂದರೆ ನೆಲಮಂಗಲ ಬಂದು ನೆಲಮಂಗಲದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗೋ ರೋಡಲ್ಲಿ ಕಾಡನೂರು ಕ್ರಾಸ್ ಅಂತೇಳಿ, ಇಲ್ಲ ದೊಡ್ಡಬಳ್ಳಾಪುರದಿಂದ ನೆಲಮಂಗಲಕ್ಕೆ ಹೋಗೋ ಇದರಲ್ಲಿ ರೋಡಲ್ಲಿ ಕಾಡನೂರು ಕ್ರಾಸ್. ಓಕೆ. ಸೊ ಅಲ್ಲಿಂದ ಬಂದರೆ ಆಟೋ ಸಿಗುತ್ತೆ, ಆಟೋಯಿಂದ ನಾವು ಇಲ್ಲಿ ಆರಾಮ್ ಬರ್ಬೋದು. ಓಕೆ, ಸರಿ ಸ್ವಾಮಿ, ನಮಸ್ತೆ. ಆಳ್ವಿಕೆ ಕಾಲದಲ್ಲಿ ಬರ್ಸಿರ್ತಕ್ಕಂಥ ಒಂದು ಶಾಸನ ಇದು. ಸೊ ಈ ಶಾಸನದಲ್ಲಿ ಏನಿದೆ ಅಂದರೆ ಅರ್ಚಕರು ಹೇಳ್ದಂಗೆ, ಸೊ ಇದು ಒಂದು ಒಬ್ಬರು ಪಾಳೆಗಾರರಿಗೆ ಸೇರಿರುತ್ತೆ. ಸೊ ಅವರು ಕೃಷ್ಣದೇವರಾಯರಿಗೆ ನೀಡಿರ್ತಕ್ಕಂಥ, ಅಂದರೆ ಆ ಕೃಷ್ಣದೇವರಾಯರ ಒಂದು ಆಳ್ವಿಕೆಗೆ ಈ ದೇವಸ್ಥಾನವನ್ನು ಒಪ್ಪಿಸಿರೋ ಅಂಥದ್ದು ಒಂದು ವಿಷಯ ಇಲ್ಲಿ ಶಾಸನದಲ್ಲಿದೆ. ಆ್ಯಂಡ್ ಟೆಂಪಲ್ನ ಒಳಗಡೆ ನೀವು ನೋಡ್ಬೋದು, ಎಲ್ಲ ಕಂಬದಲ್ಲೂ ಈ ರೀತಿ 4 ಕಡೆಗೂ ಒಂದು ಕೆತ್ತನೆಗಳಿದೆ. ಇಲ್ಲಿ ಈ ಕಂಬದಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿ ನೋಡ್ಬೋದು ನೀವು. ಈ ರೀತಿ ಒಂದು ಕಥೆನ ಇಲ್ಲಿ ಕೆತ್ತನಿಸಿದ್ದಾರೆ. ಇಲ್ಲಿ ನರಸಿಂಹಸ್ವಾಮಿಯವರು ಇದ್ದಾರೆ. ಸೊ ಆ ರೀತಿ ಪೂರ್ತಿ ಕಂಬ ಎಲ್ಲ, ಇಲ್ಲಿ ಎಷ್ಟು ಕಂಬಗಳಿದೆ ಎಲ್ಲ ಕಂಬದಲ್ಲೂ ಒಂದೊಂದು ಕಥೆನ ಒಂದೊಂದು ಇದನ್ನು ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಒಬ್ಬರು ಡೋಲ್ ಹೊಡಿತಾ ಇದ್ದಾರೆ, ಮತ್ತು ಆ ರೀತಿಯಾದಂಥ ಒಂದು ಇದಿದೆ. ತುಂಬ ಹಳೆಯ ದೇವಸ್ಥಾನ ಇದು, ತುಂಬ ಫೇಮಸ್ ಏನೂ ಆಗಿಲ್ಲ. ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ ಇದು. ಸೊ ನಿಮಗೆ ಏನಾದರೂ ದೊಡ್ಡಬಳ್ಳಾಪುರ ಕಡೆ ಏನಾದರೂ ಹೋಗೋರು ಸೊ ಈ ದೇವಸ್ಥಾನನ ಮಿಸ್ ಮಾಡಬೇಡಿ, ಬಂದು ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಹಳೆಯ ದೇವಸ್ಥಾನ ಇದು. ಎಲ್ಲ ಜೀರ್ಣೋದ್ಧಾರ ಮಾಡಿ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ ಈಗ ಹೊಸದಾಗಿ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಕೃಷ್ಣನ ನೋಡ್ಬೋದು. ಸೊ ಇದು ಕಾಳಿಂಗ ಮರ್ದನ ಕೃಷ್ಣಂದು. ಆ ರೀತಿ ಇಲ್ಲೊಂದಿದೆ, ಪ್ರತಿಯೊಂದು ಕಂಬದಲ್ಲೂ ಇದೆ. ಮತ್ತು ಇಲ್ಲಿ ನೀವು ತುಂಬ ನೋಡ್ಬೋದು, ಇಲ್ಲಿ ಈ ಥರ ಒಂದು ಕೊಂಬೆ ನರಸಿಂಹಸ್ವಾಮಿ ರೀತಿಯಾದಂಥ ಒಂದು ಇದಿದೆ ಕಂಬದಲ್ಲಿ. ಆ್ಯಂಡ್ ದೇವಸ್ಥಾನದ ಒಳಗಡೆ ನೀವು ಮತ್ತೆ ಹೋದಾಗ, ಈ ಕಡೆ ದೇವಸ್ಥಾನದ ಒಳಗಡೆ ಬಂದಾಗ ಇಲ್ಲಿ ವಿನಾಯಕನ ನೋಡ್ಬೋದು. ಇಲ್ಲಿ ವಾಸುಕಿ ದೇವರಿದ್ದಾರೆ. ಮತ್ತು ಇದು ವಿನಾಯಕ ಸ್ವಾಮಿ, ಇಲ್ಲಿ ಅಯ್ಯಪ್ಪ ಸ್ವಾಮಿ ಇರಬೇಕು ಮೋಸ್ಟ್ಲಿ. ಒಂದು ವಿಗ್ರಹ ಇದೆ, ಅಲ್ಲಿ ಈಶ್ವರನ ಫೋಟೋ ಇದೆ. ಮತ್ತು ಇಲ್ಲಿ ನವಗ್ರಹಗಳಿದೆ. ಇಲ್ಲಿ ನರಸಿಂಹಸ್ವಾಮಿಯನ್ನು ನೋಡ್ಬೋದು ನೀವು. ದೇವರಿಗೆ ತೆಂಗಿನಕಾಯಿಯೇ ಪೂಜೆ ಕೊಡಬೇಕು ಅನ್ನೋದು ಯಾಕೆ ಬೇಡ? ಹಣ್ಣು ತೊಗೊಂಬ, ಸೇಬು ತೊಗೊಂಬ, ಕೋಸಂಬರಿ ತೊಗೊಂಬ, ಸಾಗರ ತೊಗೊಂಬ ದೇವ್ರು ನೀರು ಇರ್ತೀನಿ. ಅದೇ ತೆಂಗಿನಕಾಯಿ ನನಗೆ ಒಳ್ಳೆಯ ಕಷ್ಟ ಕಡಿಯ. ಆ ತೆಂಗಿನಕಾಯಿ ನಾನಿತ್ತು ಒಳ್ಳೆಯ ಕಷ್ಟ ನನಗೆ. ಅವಾಗ ಹೇಳ್ತೀನಿ, ತೆಂಗಿನಕಾಯಿ ಕತೆ ಹೇಳ್ತೀನಿ ಕೇಳು. ಯಾಕೆ ದೇವರು ತೆಂಗಿನಕಾಯಿ ಕತೆ ಹೇಳ್ತಂದ್ರೆ, ತೆಂಗಿನ ಮರ ಬೆಳೆದಿರುತ್ತೆ. ಇದು 80 ಜೀವನ ಎಲ್ಲ ದೇವಸ್ಥಾನಗಳು ನಮಸ್ಕಾರ ಮಾಡು. ಅದು ಅಪ್ಪನ ಪಾದಕ್ಕೆ ನಮಸ್ಕಾರ. ತೆಂಗಿನ ಮರ ಮಾಡೋಕ್ಕಾಗುತ್ತಾ?
ಒಳಗೆ ಬರಕಾಗುತ್ತೆ. ಅವಾಗ ಅವನು ತೆಂಗಿನ ಮರ ಕೇಳ್ಕೊಡ್ತಂತೆ, ಭಗವಂತ ಮಳೆ ಬಂದರೆ ನೆನೀತೀನಿ, ಬಿಸಿಲು ಬಂದರೆ ಒಣಗ್ತೀನಿ, ಗಾಳಿ ಬೀಸಿದ್ರೆ ಸೊಂಟ ಮುಚ್ಚೋದಂಗೆ ಕೆಳಕೋಗಿ ಮೇಲೆ ಬರ್ತೀನಿ, ಕೆಳಕೋಗಿ ಮೇಲೆ ಬರ್ತೀನಿ, ಸೊಂಟ ಮುದು ನನಗೆ ಮುಕ್ತಿ ಇರುವಪ್ಪ, ಯಾವಾಗ ಮುಕ್ತಿ ಕೊಡ್ತೀಯ ಅಂತ ದೇವ್ರ ಕೇಳ್ಕೊಂಡು. ಆವಾಗ ತೆಂಗಿನ ಮರ ಕೇಳ್ಕೊಂಡು ದೇವ್ರು ಹೇಳಿದಂತೆ, ನೋಡುವ ನಿನ್ನ ಮರದ ಮೇಲಿದ್ದ, ನಿನ್ನ ವೃಕ್ಷ ಆಗಿರ್ತೀಯ, ನೀನು ಬೆಳೆದಿರ್ತೀಯ, ನಿನ್ನ ಇದರಿಂದ ಹುಟ್ಟಿರೋದು ತೆಂಗಿನಕಾಯಿ. ಆ ಕಾಯಿ ಕೆಳಗೆ ಬಿದ್ದಾಗ ಯಾರು ತಂದು ನನ್ನ ಪಾತ್ರ ತಿಳ್ತಾನೋ ಆ ಪಾತ್ರ ತಟ್ಟ ಅವನ ಪಾತ್ರ ತಟ್ಟ ಅವನು ನಿನ್ನ ತೆಂಗಿನಕಾಯಿ ಹೊಡಿತಾನೆ. ಹೊಡೆದಾಗ 2 ಭಾಗ ಆಗುತ್ತೆ, ಅವನ ಪ್ರಾಣ ಹಾರೋಗುತ್ತೆ. ನಿನಗೆ ಮುಕ್ತಿ ಬಂತು, ನಿನಗೆ ಇನ್ನು ಮುಗಿಸಿಲ್ಲ, ಪುನರ್ಜನ್ಮ ಇಲ್ಲ ನಿನಗೆ. ಎಲ್ಲಿ ಬರುತ್ತೆ? ತೆಂಗಿನಕಾಯಿ ಇಟ್ಟರೆ ಪುನರ್ಜನ್ಮ, ಮಣ್ಣಲ್ಲಿ ಹಾಕಿದ್ರೆ ಅದು ತಿರುಗುವ ಸೊಸೆ ಆಗುತ್ತೆ, ಮರ ಆಗುತ್ತೆ, ಬೆಳೀತಾ ಇರ್ತದೆ. ಅವ್ರು ಎಲ್ಲಿ ಸಾಯ್ತದೆ? ಅದು ಸಾವಿಲ್ವಲ್ಲ ಅದಕ್ಕೆ ಅಲ್ವಾ? ತೆಂಗಿನಕಾಯಿ ಹೊಡೆದಾಗ ಅವ್ರು ನಾನು ಕೇಳಬೇಕಾದ್ರೆ ಅದು ಭಕ್ತಿಯ ನಾನು ಕಂಡು ಹೇಳ್ತಾರೆ. ನಾನೇನು ಮಾಡ್ತೀನಿ ಗೊತ್ತಾ, ಅದನ್ನು ಒಡೆಯೋರು ಬಿಡಲ್ಲ, ಚಿಚ್ಚಿ 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 ಬಿಡ್ತೀನಿ. ಆ ಕಾಯಿ ಎನ್ನುತ್ತೆ, ಅಯ್ಯೋ ಪಾಪಿನ ಮಗಳೇ, ಮರದ ಮೇಲೆ ಇದ್ರೆ ನಾನು ಎಷ್ಟೋ ಚೆನ್ನಾಗಿರ್ತಿದ್ದೆ, ಯಾಕೋ ನಾನು ಸಾಯ್ತಾ ಇದೆಯಾ, ಅಯ್ಯೋ ಅಯ್ಯೋ ಅಂದರೂ ಬಿಡಲ್ವಲ್ಲೋ ಅಂತೀನಿ. ಯಾಕೆ? ನಾನು ಒಡೆದು 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 ಅದು 2 ಗೋಳಾಗೋದು ಬಿಡಲ್ಲ ಅಲ್ವರ. ಅವಾಗ ನಾನು ಹೇಳ್ತೀನಿ, ನನಗೆ ಅದು ಮುಕ್ತಿ, ನನಗಲ್ಲ ಪಾಪ, ನನಗಲ್ಲ ಪಾಪ. ಈಗ ಮರಿ ಕಡಿತಾನೆ, ಅವನಿಗೆ ಪಾಪ ಇದೆಯಾ? ಅಲ್ವರ. ಹಂಗೆ ತೆಂಗಿನಕಾಯಿ ನಾರು ಕಿತ್ಕೊಬಾರೋ ಅಂತೆ ನೀವೇನೇ ಹೇಳಿ. ಇವತ್ತು ಹೇಳ್ತೀನ ನೆಟ್ಟೆ ಪೂಜೆ ಮಾಡ್ಬೇಕಂತ ತಿರ್ಗದೆ ಅಂತೇಳಿ ಅದೇ ಸರಿ. ಹಂಗೆ ಅವಾಗ ನಾನು ಹೇಳಿದೆ, ನನಗೇನಿಲ್ಲಪ್ಪ, ನಾನು ಪೂಜೆ ಬಿಡ್ಕೊಂಡು ನನಗೇನಿಲ್ಲ, ಭಗವಂತ ಎಲ್ಲ ಅವ್ರ ಕಡೆ ಅನ್ನ ಕೊಡ್ತಾನೆ, ಹೋಗಿ ನೀನು ಮಾಡ್ಕೊ. ಈಗ ನೀನು ಮತ್ತೆ ದೇವಸ್ಥಾನಕ್ಕೆ ಹೋಗಲ್ಲ, ನಿನ್ನ ಮಗ ಹೋಗೋದು, ನಿನ್ನ ಹೊಟ್ಟೆ ನೀನು ಹುಟ್ಟಿರೋ ಮಗ ಇರೋದು, ನಿನ್ನ ರಕ್ತದಿಂದ ಹುಟ್ಟಿರಲ್ವಾ, ಅದನ್ನೆಲ್ಲ ಹೋಗ್ತೀನಿ. ನೀನು ಹೋಗ್ಬೋದು, ಮಗ ಹೋಗು, ಏನ್ತಾರೆ ಅಂತ ಇದು ತಿಳ್ಕೊಳ್ಳೋದಲ್ಲ ಸರ್. ಇದರಲ್ಲಿ ಅಳಿಸೋದಲ್ಲ, ಇದರಲ್ಲಿ ಅದು ಎಲ್ಲ ರೇಣುಕಾಯಿ ಎಲ್ಲ ದೇವಸ್ಥಾನ ಇದೆಯಲ್ಲ, ಸೌದತ್ತಿ ದೇವಸ್ಥಾನಕ್ಕೆ ಹೋಗಿ, ನೀವಿಂದ ಒಂದು ದಿವಸ ಸೌದತ್ತಿ ದೇವಸ್ಥಾನಕ್ಕೆ ಹೋಗಿ. ಸೌದತ್ತಿ ದೇವಸ್ಥಾನದಲ್ಲಿ ಈಗ ಅಕ್ಕಪಕ್ಕದಿಂದ ಈ ಗೋಡೆಯಿಂದ ಇಲ್ಲಿಂದ ಏಕ ಬೋರ್ಡ್ ಹಾಕಿದ್ದಾರೆ, ಪ್ರತಿಯೊಂದಕ್ಕೂ ತೀರ್ಥ ತಗೊಂಡ್ರೇನು, ದೇವ್ರೇನು ಮಾಡಿದ್ರೇನು, ಏನು ಮುಕ್ತಿ ಸಿಗುತ್ತೆ, ಯಾರು ಸಿಗುತ್ತೆ, ಪ್ರತಿಯೊಂದಕ್ಕೂ ಬೋರ್ಡ್ ಹಾಕಿದ್ದಾರೆ. ಅದನ್ನು ಓದ್ಕೊಳ್ಳಿ, ತಿಳ್ಕೊಳ್ಳಪ್ಪ. ಅಲ್ಲಲ್ಲಿ ಅವ್ರ ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ ಅಂತ ಓದ್ಕೊಳ್ಳಿ ಅಂತ ಬೋರ್ಡ್ ಹಾಕಿದ್ದಾರೆ. ಏನು ಹಾಕಿದ್ರು? ಓದ್ಕೊಳ್ರಪ್ಪ, ಓದ್ಕೊಂಡ್ರೆ ತಿಳುವಳಿಕೆ ಬರುತ್ತೆ ಅಂದರೆ ಅದು ನೋಡೋದೇ ಇಲ್ಲ. ಏನು ನೋಡ ಬಂದೇನೋ ದೇವಸ್ಥಾನಕ್ಕೆ ಬರ್ತಂದ್ರೆ ಬಂದೇನೋ ಒಬ್ಬೊಬ್ಬರು ನೋಡ್ಬೇಕ್ರಿ ನೀವು. ನಮಗೆ ನಗು ಇಲ್ಲಿ ನಗ್ತಾ ಇರ್ತೀನಿ ನಾನು. ಅಲ್ಲಿಂದ ಇಷ್ಟು 5 ಅಡಿ 6 ಅಡಿ ಹೂವು ಗಿಡ್ಕೊಂತು ಬರ್ತಾ ಇರ್ತಾನೆ. ನಾನು ನಮ್ಮೊಳಗೆ ಜನಗಳಿಗೆ ನೋಡ್ರಿ ಹಾರ ತಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ದೇವರಿಗೆ ಅಲ್ಲಿಂದ ಹಿಡ್ಕೊಂಬರ್ತಾವ್ರೆ. ದೇವರೇ ನಿನ್ನಿಷ್ಟು ಹಾರ ತಗ್ತಾ ಇದ್ದೀನಿ, ನಿನ್ನಷ್ಟು ಹಾರ ತಗ್ತಾ ಇದ್ದೀನಿ ಅಂತ ಹೇಳ್ಕೊಂಬರ್ತ ನೋಡಪ್ಪ. ಆಯಪ್ಪ ಕೊಟ್ಟಿರ್ಕಲ್ವ ತರೋದು, ಯಾರೋ ತರ್ತಾರೆ, ಅಷ್ಟು ಹಾರ ತರ್ತಾರೆ. ಈಗ ತಿಂಡಿ ತಿಂದ್ಬಿಡ್ತೀನಿ ಇವಾಗ ಊಟನ. ಈಗ ತಿಂಡಿ ತಿಂದ್ಬಿಟ್ಮೇಲೆ ಯಾವುದೇ ಕಾರಣದ್ದು ಈ ₹1 ಕೊಟ್ಟರು ನಾನು ಊಟಲ್ಲ. ಇನ್ನು ನಾಳೆ ಬೆಳಗ್ಗೆ ಸ್ನಾನ ಮಾಡಿ ನಮ್ಮ ಅಪ್ಪನ ಹುಟ್ಟಬೇಕಲ್ಲ ಊಟ ಇಷ್ಟೇ ಕೊಟ್ಟರು. ನಾನೇನು ಮಾಡ್ತೀನಿ ನೋಡಯ್ಯ, ನಾನು ದೇವ್ರಿಗೆ ಹಾಕಕ್ಕೆ ನಾನು ದೇವ್ರಿಗೆ ಊಟಲ್ಲ, ಬಾಗಿಲ ಮೇಲೆ ಹಾಕ್ತೀನಿ, ನಾಳೆ ಬೆಳಗ್ಗೆ ಇಟ್ಟು ಹಚ್ಕಾಕ್ತೀನಿ. ಇಲ್ಲ ಹಂಗೆ ಇಟ್ಬಿಡಿ ಸ್ವಾಮಿ, ನಾಳೆ ದೇವ್ರಿಗೆ ಪೂಜೆ ಮಾಡ್ತೀರಲ್ವ ಅವಾಗಾದರೂ ಅಲಂಕಾರ ಮಾಡಿದ್ದೀನಿ. ಹನುಮಪ್ಪನ ಸೇರ್ತಾವ ಇಟ್ಟಿರ್ತೀನಿ, ಹನುಮಪ್ಪನ ಅಲಂಕಾರ ಮಾಡ್ತೀನಿ. ಬಾಗಿಲ ಮೇಲೆ ಹಾಕಿದ ಮೇಲೆ
ನಮ್ಮ ದೇವ್ರ ಹಂಗದೆ ನಮ್ಮ ದೇವ್ರ ಹಿಂಗದೆ ಅಟ್ಟಬೇಕು ಇಟ್ಟಬೇಕು ಅಂತ ಹೇಳ್ಕೊಂಡು ಆರಾಧತ್ತೀಯ ನೋಡ್ದೇನಪ್ಪ. ಅದ್ರ ಬದಲು ನಾನು ಹೇಳ ಅದ್ರ ಬದಲು 4 ಮೊಳ ಹೂವು ಅಕ್ಕಡವನು ಮಲ್ಲಿಗೆವನು ಒಂದು ಕನಕಾಂಬರನು ತಗೊಂಬ. ನಾನೇನು ಮಾಡ್ತೀನಿ, ಅದಕ್ಕೆ ನೀರು ಮೇಲೆ ಹಾಕ್ಬಿಟ್ಟು ಅವು ಎತ್ತಿ ಹಿಂಗೆ ಹಿಂಗೆ 2 ಕೈ ಇಟ್ಕೊಂಡು ಎತ್ತಿದೆ ಸಿಗ್ತೀನಿ. ಯಾರೋ ಒಬ್ಬರು ಸೇರಿಗೆ ಸೇರ್ತದೆ ಅದು. ನಿನಗೆ ತೃಪ್ತಿನಾಗುತ್ತೆ. ನಾನು ಎಷ್ಟಾಗ ನಾನು 30 ಹಾಕಿದ್ರು ಅನ್ನೋದು ನಿನ್ನ ಸಮಾಧಾನ ಬರುತ್ತೆ, ತೃಪ್ತಿ ಆಗುತ್ತೆ. ಆ ಥರ ಮಾಡಿ ಅಂದರೆ 2000 ರೂಪಾಯಿ ನಾನು ಮುಟ್ಟಬೇಕು ಹೊರೆಯು ಹಿಂಗೆ ಎಷ್ಟೋ ತಿಳ್ಕೊಳ್ಳೋದಿದೆ ಸರ್. ಸೊ ಈ ದೇವಸ್ಥಾನದ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಒಂದು ಮಾತು ಏನಂದರೆ, ಈ ದೇವಸ್ಥಾನದ ಲೊಕೇಶನ್ನು ಮತ್ತು ದೇವಸ್ಥಾನದ ಅರ್ಚಕರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬರೋ ಇಂಟ್ರೆಸ್ಟ್ ಇರೋರು ಅವ್ರಿಗೆ ಒಂದ್ಸತಿ ಕಾಲ್ ಮಾಡಿಬಿಟ್ಟು ಬನ್ನಿ. ಯಾಕೆಂದರೆ ಅವ್ರೇನಾದರೂ ಊರಿಗೆ ಹೋಗಿದ್ದು ಅಥವಾ ಎಲ್ಲಾದರೂ ಹೋಗಿದ್ದರೆ ದೇವಸ್ಥಾನ ತೆಗಿಯೋರು ಇರೋಲ್ಲ. ಆ್ಯಂಡ್ ಇದು ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥದ್ದು ಒಂದು ದೇವಸ್ಥಾನ ಆಗಿರೋದ್ರಿಂದ ಬರೋದಕ್ಕೆ ಮುಂಚೆ ಒಂದು ಸತಿ ಕಾಲ್ ಮಾಡಿ ಕನ್ಫರ್ಮೇಷನ್ ಮಾಡಿಕೊಂಡು ಬನ್ನಿ. ಆ್ಯಂಡ್ ಈ ದೇವಸ್ಥಾನದ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.